ಅಂಬೇಡ್ಕರ್ ಸೇನೆ ನೇತೃತ್ವದಲ್ಲಿ ತಾಳಿಕೋಟೆಯಲ್ಲಿ ಬೃಹತ್ ಪ್ರತಿಭಟನೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹಂಗರಗಿ ಕ್ರಾಸ್ ಬಳಿ ನಡೆದ ರವಿಚಂದ್ರ ದೇವಪ್ಪ ಮಾದರ ಇವರ ಬರ್ಬರ ಕೊಲೆ ನಡೆಸಿದ ಆರೋಪಿಗಳನ್ನು ಬಂಧಿಸಿ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಿಕೊಡುವಂತೆ ಆಗ್ರಹಿಸಿ ಅಂಬೇಡ್ಕರ್ ಸೇನೆ ತಾಲೂಕು ಘಟಕದ ನೇತೃತ್ವದಲ್ಲಿ ವಿವಿಧ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಸೋಮವಾರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದರು. ಆದ್ರೆ ಇನ್ನುಳಿದಂತ ಆರೋಪಿಗಳನ್ನ ಅತಿ ಶೀಘ್ರವಾಗಿ ಅವ್ರ ಬೆನ್ನ ಹತ್ತಿ ಅವ್ರನ್ನ ತಂದು ಬೂಟ್ಲೆ ಹೊಡೆದು ಒಳಗೆ ಸ್ಟೇಷನ್ ಕುಂದಿರಿಸಿ ಬಾಯಿ ಬಿಡಿಸಿದ್ರೆ ಬಾಯಿ ಬಿಟ್ಟೇ ಬಿಡ್ತಾರೆ. ಆ ಕೆಲಸ ನಾನು ಮಾಡಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳ್ಬೇಕು. ನಾವು ಅದ್ರ ಲೀಡರ್ಗಳಿದ್ದವ್ರು ಹೇಳ್ಬೇಕು. ಇದು ಲಚ್ಚಿಗೆಟ್ಟಿತನ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಮಾಧ್ಯಮದ ಮುಖಾಂತರ, ಇನ್ನು ಕೇವಲ 4 ದಿವಸ ನಿಮ್ಗೆ ಕಾಲಾವಕಾಶ ಇದೆ. ಮಾನ್ಯ ಡಿವೈಎಸ್ಪಿ ಸಾಹೇಬ್ರೆ ಅರ್ಥ ಮಾಡ್ಕೊಳ್ಳಿ. ಇಲ್ಲದೆ ಹೋದಲ್ಲಿ ಅವ್ರನ್ನ ಅತಿ ಶೀಘ್ರವಾಗಿ ಬಂಧಿಸದೆ ಹೋದಲ್ಲಿ ಇವತ್ತು ಕೇವಲ ತಾಲೂಕೋಟಿ ಅಲ್ಲ, ಇನ್ಕ್ಲೂಡಿಂಗ್ ಮುದ್ದೇಬಿಹಾಳ ತಾಲೂಕೋಟಿ, ಇನ್ನು ಬರ್ತಕ್ಕಂಥ ಎಲ್ಲ ತಾಲೂಕದ ಇಡೀ ದಲಿತ ಬಾಂಧವ ಸಮಾಜದ ಮುಖಂಡರು ಎಲ್ಲರೂ ಸೇರ್ಕೊಂಡು ಸಂಬಂಧಪಟ್ಟಂತ ಡಿವೈಎಸ್ಪಿ ಇಲಾಖೆಗೆ, ಬಸವನ ಬಾಗೇವಾಡಿ ಇಲಾಖೆಯವರಿಗೆ ನಾವೆಲ್ಲರೂ ಕೂಡ ಮುತ್ತಿಗೆ ಹಾಕಿ ಹಾಕ್ತೇವಂತಕ್ಕಂಥದನ್ನ ಮಾಧ್ಯಮದ ಮುಖಾಂತರ ಬಹಳ ಸ್ಪಷ್ಟವಾಗಿರುತ್ತೆ. ಈ ವಿಚಾರವನ್ನು ಇದರಲ್ಲಿ ಮುಲಾಜಿಲ್ಲ. ಈ ಕತ್ತಿ ನಾವು ಕೇಳಿ ಬೇಸರ ಹೋಗ್ಬಿಟ್ಟಿದೆ ನಮಗೆ. ಈ ಕತ್ತಿ ಏನ್ ಹೇಳೋದು, ಅತಿ ಶೀಘ್ರವಾಗಿ ಬಂಧಿಸ್ತೇವೆ, ಮಾಡ್ತೇವೆ. ಯಾವನೋ ಒಬ್ಬ ತುಡುಗಾತು ಅಂತ ಇಷ್ಟ ಅಂದ್ಬಿಟ್ಟು ಸಾಕು, ಅವ್ನ ಗಪ್ಪನ ಹಿಡ್ಕೊಂಡು ಒಳಗೆ ಕುಂದಿಸ್ತಾರೆ ಪೊಲೀಸ್ ಇಲಾಖೆಯವರು. ಆದ್ರೆ ಇವತ್ತು ಇಡೀ ರಾಜ್ಯವೇ ತಲೆ, ಇವತ್ತು ಇಡೀ ದೇಶವೇ ತಲೆ ತೆಗಿಸ್ತಕ್ಕಂಥ ಒಂದು ಘಟನೆಯನ್ನ ನೋಡಿದ್ರೆ ಆರೋಪಿಗಳನ್ನ, ಮೇಧಾವಿ ಆರೋಪಿಗಳನ್ನ ಕೇವಲ ಮನುಷ್ಯಟವನೇ ಹೇಳೋದು ಕತ್ತಿ ಇಬ್ಬರು ತಂದೇವ್ರಿ, ವಿಚಾರಣೆ ಮಾಡಕತ್ತೇವ್ರಿ, ನಡೆದದ್ರಿ, ಏನ್ ಹರಿ ಕತ್ತಿನ ಇದು? ಈ ಕತ್ತಿ ಕೇಳುವಂತ ಅವಶ್ಯಕತೆ ನಮಗಿಲ್ಲ. ಇನ್ನೇನೇ ಇದ್ರು ಕೂಡ ರಕ್ತಪಾತದ ಹೋರಾಟವನ್ನ ಮಾಡ್ತೇವೆ ಅಂತಕ್ಕಂಥದ್ದನ್ನ ಮಾಧ್ಯಮ ಮುಖಾಂತರ ಬಹಳ ಸ್ಪಷ್ಟ ಹೇಳ್ತಾ ಇದ್ದಾರೆ. ಮೆರವಣಿಗೆ ಉದ್ದಕ್ಕೂ ಪ್ರತಿಭಟನಾಕಾರರು ದಲಿತ ಯುವಕನ ಹತ್ಯೆಯ ಘಟನೆಯನ್ನು ಖಂಡಿಸಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಮರ್ಡರ್ ಮಾಡಿ ಅವನ್ನ ಏನು ಬಿಗಿದ ಸ್ಥಿತಿಯಲ್ಲಿ ಅವ್ರು ನಿಂದಿರ್ಸಿರ್ತಾರ. ಅವತ್ತು ನಾವು ಹೋಗ್ತೀವಿ, ಬೆಳಿಗ್ಗೆ 8 ಗಂಟೆ ಅಲ್ಲಿ ಓದೋತ್ನಾಗ ಅವನನ್ನ ನಾವು ನೋಡ್ತೀವಿ. ನೋಡಿ ಅಲ್ಲಿ ಅವ್ರನ್ನ ಕೇಳಿದಾಗ, ಯಾರು ಎಮ್ಮೆನ ಬಂದ್ರಿ ಅವ್ರು ಅವ್ರನ್ನ ಕೇಳಿದಾಗ ಅವ್ರು ಏನು ಉತ್ತರ ಕೊಡ್ತಾರಪ್ಪ ಅಂದ್ರೆ ಅವನೇ ಊರ್ಲು ಹಾಯ್ಕೊಂಡಿರೋಣ ಅನ್ನೋಂಥ ಸ್ಥಿತಿ ಅವ್ರು ನಮ್ಗೆ ಹೇಳ್ತಾರೆ. ಆದ್ರೆ ಅವು ಊರ್ಲು ಹಾಯ್ಕೋಬೇಕಾದಾಗ ಇವ ಏನ್ ಮಾಡ್ತಿದ್ದ ಅನ್ನೋದು ಪ್ರಶ್ನೆ ಅಲ್ಲೆಲ್ಲ ಉದ್ಭವ ಆಗ್ತೈತಿ. ಆಮೇಲೆ ಎಮ್ಮೆನ ಮದುವೆಯವರು ಕೂಡ ಅಲ್ಲಿ ಬರ್ತಾರೆ. ಅಂದ್ರೆ ಸೌಜನ್ಯಕ್ಕೂ ಕೂಡ, ಕನಿಷ್ಠ ಪಕ್ಷ ಸೌಜನ್ಯಕ್ಕೂ ಕೂಡ ಬಾವಡಿ ಕಡೆ ಬಂದು ನೋಡುವಂತ ಮನಸ್ಥಿತಿ ಇಲ್ಲ ಅವರು. ಇವರೆಲ್ಲ ನಾಗರಿಕ ಸಮಾಜದಲ್ಲಿ ಯಾವ ರೀತಿಯಾಗಿ ಬದುಕ್ತಿದ್ದಾರೆ, ದುಡ್ಡು ಮಾಡಿದೀನಿ ಅನ್ನೋ ಇಷ್ಟು ಅಹಂಕಾರನೋ ಇವರಿಗೆ, ಅಥವಾ ಇವ್ರನ್ನ ಅರೆಸ್ಟ್ ಮಾಡೋದು ಇದಕ್ಕೆಲ್ಲ ನೇರ ಕಾರಣ. ಇವ್ರನ್ನ ಅರೆಸ್ಟ್ ಮಾಡೋರ್ ಕಾರಣ ಮಾನ್ಯ ಡಿವೈಎಸ್ಪಿ ಸಾಹೇಬ್. ಯಾಕೆ ಅರೆಸ್ಟ್ ಮಾಡ್ಲಿಲ್ಲಪ್ಪ ಅಂದ್ರೆ ಅವ್ರಿಬ್ಬರ ಮೇಲೆ ಅರೆಸ್ಟ್ ಮಾಡಿದ್ರು, ನಮ್ಮ ಎದುರಿಗೆ ಅರೆಸ್ಟ್ ಮಾಡಿದಾರ. ಆಯ್ತಪ್ಪ ಏನ್ ಕಂಪ್ಲೇಂಟ್ ಕೊಡ್ತೀರಾ ಕೊಡ್ರಿ, ಅಂದ ಮೇಲೆ ನಾವು ಒಂದು FIR ಬರ್ಕೊಡ್ತೀವಿ. ಆಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ತಾರ, ಇಬ್ಬರನ್ನ ಅರೆಸ್ಟ್ ಮಾಡ್ತಾರ, ಅವನನ್ನ ಬಿಡ್ತಾರ. ಯಾಕಂದ್ರೆ ಅವನು ರಾಜಕೀಯವಾಗಿ ಪ್ರಬಲರ ಜೊತೆಗೆ ಇರ್ತಾನ ಅನ್ನುವ ಕಾರಣಕ್ಕೋಸ್ಕರ ಅವನನ್ನು ಬಿಟ್ರು. ಎದಕ್ ಬಿಟ್ರು? ಆದ್ರೂ ಕೂಡ ಮತ್ತೆ ನಾವು ಮುದ್ದೇಬಾಳದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತೀವಿ. ಹೋರಾಟ ಮಾಡಿದಾಗೂ ಕೂಡ ಅವಾಗ್ಲೂ ಏನ್ ಹೇಳ್ತಾರ, 24 ತಾಸಿನಾಗ ನಾನು ಅರೆಸ್ಟ್ ಮಾಡ್ತೀನಿ, ಇನ್ನುವರೆಗೆ 1 ವಾರ ಆದ್ರೂ ಕೂಡ ಅರೆಸ್ಟ್ ಮಾಡತ್ತಿಲ್ಲ. ಯಾಕ್ರಿ ಡಿವೈಎಸ್ಪಿ ಅವರೇ, ನಿಮ್ಗೆ ಏನ್ ಪ್ರೆಷರ್ ಇದೆ ಅಂತ ಅರ್ಥ ಆಗ್ತಾ ಇಲ್ಲ ನಮ್ಗೆ. ಇದಕ್ಕೆ ಮೇನ್ ಕಾರಣ ಪೊಲೀಸ್ ಇಲಾಖೆಯವರೇ. ಅಕಸ್ಮಾತ್ ಅವನನ್ನ ಅಲ್ಲಿ ಅರೆಸ್ಟ್ ಮಾಡಿ ಒಳಗೆ ತಗೊಂಡು ಕಸ್ಟಡಿಗೆ ತಗೊಂಡು ಇದು ಮಾಡಿದ್ರೆ ಅವ್ ಏನ್ ಅಂಬೋದು ಇಟ್ಟೇಳಿ ಎಲ್ಲ ತಿಳಿತಿತ್ತು. ಅವ್ರನ್ನ ಅರೆಸ್ಟ್ ಯಾಕೆ ಮಾಡ್ತಾ ಇಲ್ಲ? ಏನ್ ಇವ್ರಿಗೆ ಏನ್ ಸಮಸ್ಯೆ ಏನಾಗಿದೆ? ನೀವು ಸರ್ಕಾರದ ನೌಕರದಾರೋ ಅಥವಾ ಅವ್ರ ಮನೆಯ ಕೆಲಸದಾರೋ ಗೊತ್ತಾಗತ್ತಿಲ್ಲ ನಮಗೆ. ಒಂದು ತಿಳ್ಕೊಬೇಕು, ತಾವು ಕಾನೂನುಬದ್ಧವಾಗಿ ಕೆಲಸ ಮಾಡ್ರಿ. ಕಾನೂನುಬದ್ಧವಾಗಿ ಅವ್ರನ್ನ ಅರೆಸ್ಟ್ ಮಾಡ್ಬೋದಿತ್ತು. ಅವ್ರಿಗೆ ಪವರ್ ಇತ್ತವತ್ತ ಅರೆಸ್ಟ್ ಅವ್ರನ್ನ ಮಾಡಾಕ. ಅವ್ರಿಗೆ ಪವರ್ ಇದ್ರು ಕೂಡ ಅರೆಸ್ಟ್ ಮಾಡಕ್ ತಯಾರಿಲ್ಲಪ್ಪ ಅಂತಂದ್ರೆ ಇವ್ರು ಎಷ್ಟರ ಮಟ್ಟಿಗೆ ರಾಜಕೀಯ ಪ್ರಭಾವಕ್ಕೆ ಒಳಗಾಗ್ಯಾರ ಅಂತ ಹೇಳಿ ನಮ್ಗೆ ಕಂಡು ಬರ್ತೈತಿ.
ಅದಕ್ಕಾಗಿ ಇದು ಇನ್ನೂ ಇವತ್ತೇನು ಮುದ್ದೇಬಿಹಾಳ ತಾಲೂಕಿನಲ್ಲಿ ಇದು ತಾಳಿಕೋಟೆ ತಾಲೂಕಿನಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಇನ್ನು ಇದೇ ಒಂದೇ ಹೋರಾಟ ಅಲ್ಲ, ಇಡೀ ನಮ್ಮ ಜಿಲ್ಲೆಯಾದ್ಯಂತ ಎಲ್ಲಾ ತಾಲೂಕುಗಳಿಂದ ಜನ ಸೇರಿಸಿ ಮುಂದೆ ಮಾನ್ಯ ಡಿವೈಎಸ್ಪಿ ಸಸ್ಪೆಂಡ್ ಆಗುವವರೆಗೂ ಕೂಡ ಹೋರಾಟವನ್ನು ನಾವು ಇದು ತಕೊಳ್ಳೋದಿಲ್ಲ. ಆ ರೀತಿಯಾದ ಒಂದು ಹೋರಾಟವನ್ನು ರೂಪಿಸಬೇಕಾಗ್ತದೆ. ದಯವಿಟ್ಟು ಇಮಿಡಿಯೇಟ್ ಆಗಿ ಅವರನ್ನ ಬಂಧಿಸಿ, ಈ ಸಮಾಜದಲ್ಲಿ ಕಾನೂನು ಇದೆಯಪ್ಪ, ಕಾನೂನನ್ನ ಪಾಲಿಸ್ತಾರನ್ನುವಂತದನ್ನ ಈ ಸಮಾಜಕ್ಕೆ ತಾವು ತೋರಿಸಬೇಕಾಗಿದೆ. ಇನ್ನುವರೆಗೂ ಕೂಡ ಅರೆಸ್ಟ್ ಮಾಡಿಲ್ಲಪ್ಪ ಅಂತಂದ್ರೆ ಇವರು ಯಾವ ರೀತಿಯಾಗಿ ಇವರು ತಮ್ಮ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದು ನಮಗೆ ಕಂಡು ಬರ್ತೈತಿ. ಅದಕ್ಕೋಸ್ಕರ ಮಾನ್ಯ ಡಿವೈಎಸ್ಪಿ ಸಾಹೇಬರು ಕೂಡಲೇ ಅವರನ್ನ ಅರೆಸ್ಟ್ ಮಾಡ್ರಿ. ಇನ್ನುವರೆಗೆ ಒಂದು ವಾರ ಕಳೆದ್ರು ಕೂಡ ಅರೆಸ್ಟ್ ಮಾಡಾಕತ್ತಿಲ್ಲಪ್ಪ ಅಂತಂದ್ರೆ ಇದು ಎಂತ ಮನಸ್ಥಿತಿ ಆಗಿರ್ಬೋದು, ಅಥವಾ ಇವರಿಗೆ ಯಾವ ರೀತಿಯಾದ ಒಂದು ಪ್ರೆಷರ್ ಬಂದಿರಬಹುದು ಅನ್ನೋದು ನಾವು ಇಂಥ ಪ್ರೆಷರ್ಗಳಿಗೆ ತಾವು ಕೂಡ ಮನ್ನಣೆಯನ್ನ ಕೊಟ್ಟಾಗ ನಮ್ಮ ದಲಿತ ಸಮಾಜ, ದಲಿತ ಯುವಕರ ಮರ್ಡರ್ ಮತ್ತು ದಲಿತದಲ್ಲಿ ಆಗುವಂತ ಅತ್ಯಾಚಾರ ಅನಾಚಾರಗಳಿಗೆ ಒಲೆ ದಲಿತರ ಮಾನ ಪ್ರಾಣ ಹಕ್ಕುಗಳನ್ನ ಕಾಪಾಡುವಂತ ಇಲಾಖೆನೆ ಕುಂತು ಇನ್ನುವರೆಗೆ ಅರೆಸ್ಟ್ ಮಾಡ್ತಾ ಇಲ್ಲಪ್ಪ ಅಂತಂದ್ರ ಈ ಇಲಾಖೆ ವಿರುದ್ಧನೇ ನಾವು ಇನ್ನೂ ದೊಡ್ಡ ಮಟ್ಟದ ಹೋರಾಟವನ್ನ ನಾವು ರೂಪಿಸ್ತೀವಿ. ಇನ್ನು ಮುದ್ದೇಬಿಹಾಳದಿಂದ ಡಿವೈಎಸ್ಪಿ ಆಫೀಸ್ ವರೆಗೆ ಹೋರಾಟ ನಾವು ಪ್ರಾರಂಭ ಮಾಡ್ತೀವಿ. ಇದು ಇನ್ನೂ ಒಂದೇ ಹಂತದ ಹೋರಾಟ, ಇನ್ನೂ ಹಂತವಾದ ಹೋರಾಟವನ್ನ ನಾವು ಹೈಕೋತೀವಿ. ಆದಷ್ಟು ಬೇಗ ಹೋರಾಟ ಆದಷ್ಟು ಬೇಗ ಅವರನ್ನ ಅರೆಸ್ಟ್ ಮಾಡ್ರಿ ಅಂತ ಹೇಳ್ತಾ, ನಾವು ಹೋರಾಟ ಮಾಡದಿದ್ರು ಪರವಾಗಿಲ್ಲ, ಮಾರಾಟ ಆಗ್ಬಾರ್ದು ಅಂತ ಹೇಳ್ತಾ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನೇ ಹೇಳಿದ್ರು, ನೀವು ಹೋರಾಟ ಮಾಡದಿದ್ರು ಪರವಾಗಿಲ್ಲ, ಮಾರಾಟ ಆಗ್ಬಾರ್ದು ಅಂತ ಅಷ್ಟು ನೋವಿನಿಂದ ಹೇಳಿರ್ಬೋದು ಅವರು. ಆದ್ರೆ ನೀವು ಕೆಲಸ ಮಾಡ್ರಿ, ನಿಯತ್ತಾಗಿ ಕೆಲಸ ಮಾಡ್ರಿ. ಅಧಿಕಾರಿಗಳು ಅವರು ಶಾಮೀಲಾಗಿ ಒಂದು ವೇಳೆ ಕೆಲಸ ಮಾಡ್ತಾ ಹೋದ್ರೆ ಮುಂದೆ ಇನ್ನೂ ದೊಡ್ಡ ಮಟ್ಟದ ಒಂದು ಸಮಸ್ಯೆಯನ್ನ ನೀವು ಎದುರಿಸಬೇಕಾಗ್ತದಂತ ಈ ವೇದಿಕೆಯ ಮೂಲಕ ಹೇಳ್ತಾ ನನ್ನ 2 ಮಾತುಗಳನ್ನು. ನಂತರ ತಹಸೀಲ್ದಾರ್ ಕಾರ್ಯಾಲಯದ ಆವರಣಕ್ಕೆ ಮೆರವಣಿಗೆಯು ತಲುಪಿತು. ಅಲ್ಲಿ ಸಮಾಜದ ಮುಖಂಡರಾದ ಎ.ಬಿ. ದೊಡಮನಿ, ಬಸವರಾಜ ಸಿದ್ದಾಪುರ ಹಾಗೂ ಅಂಬೇಡ್ಕರ್ ಸೇನೆ ಜಿಲ್ಲಾ ಉಪಾಧ್ಯಕ್ಷ ಬಸ್ಸು ಮಾದರ್ ಅವರು ಘಟನೆಯನ್ನು ಖಂಡಿಸಿ ಮಾತನಾಡಿ, ಈ ಅಮಾನವೀಯ ಕೃತ್ಯ ನಡೆದು 1 ವಾರ ಸಮೀಪಿಸುತ್ತಿದ್ದರು. ಪ್ರಕರಣದ ಪ್ರಮುಖ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸ್ ಇಲಾಖೆ ವಿಫಲವಾಗಿದೆ. ಆರೋಪಿಗಳು ಆರ್ಥಿಕ ಹಾಗೂ ರಾಜಕೀಯವಾಗಿ ಪ್ರಭಾವಿ ವ್ಯಕ್ತಿಗಳಾಗಿರುವುದರಿಂದ ಅವರನ್ನು ರಕ್ಷಿಸುವ ಕಾರ್ಯ ನಡೆಯುತ್ತಿದೆ. ಆದಷ್ಟು ಬೇಗ ಈ ದುರುಳರನ್ನು ಬಂಧಿಸದೆ ಹೋದಲ್ಲಿ ಇದಕ್ಕಿಂತಲೂ ಹೆಚ್ಚು ಉಗ್ರವಾದ ಹೋರಾಟವನ್ನು ನಡೆಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ನಂತರ ಉಪ ತಹಸೀಲ್ದಾರ್ ಅನಿಲ ಚೌಹಾಣ್ ಇವರ ಮೂಲಕ ಘನವೆತ್ತ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದರು. ಮುದ್ದೇಬಿಹಾಳ ನಿಮ್ಮ ಡಿವೈಎಸ್ಪಿ ಬಂದು ಬಸವನ ಬಾಗೇವಾಡಿ ಅದು ಬೇರೆ ಜಿಲ್ಲೆದಲ್ಲ. ಸೊ ಕನಿಷ್ಠ ಪಕ್ಷ ಹೋರಾಟಗಾರರಿಗೆ ಹೋರಾಟ ಮಾಡ್ತಾರಂತಂದ್ರೆ ಯಾರಾದ್ರೂ ಮಾಹಿತಿ ಕೇಳಬಹುದು ಅಂತ ತಿಳ್ಕೊಂಡ್ರೆ ಡೈರೆಕ್ಷನ್ ಡಿವೈಎಸ್ಪಿ ಇಲ್ಲ CPS ಆಯ್ತು. ಸೊ ಆರೋಪಿಗಳು ಏನು ಅರೆಸ್ಟ್ ಮಾಡಿದ್ರು ಅಥವಾ ಇಲ್ಲ ಅಂತ ಕ್ಲಾರಿಫಿಕೇಶನ್ ಬೇಕಲ್ಲ. ಈ ಸುಮ್ಮನೆ ಉದ್ದ ಭಾಷಣ ಹೊಡೆದು ಹೋಗೋದಲ್ಲ. ಎಷ್ಟು ಮಂದಿ 7 ಮಂದಿ ಎಷ್ಟು ಮಂದಿ ಬಂದಿದ್ರು, ಪ್ರಕರಣ ಯಾವ ಹಂತದಲ್ಲಿ ಐತಿ, ಅದು ಆಯೋಗ ಮಾಡ್ತಾರೆ ಅವ್ರ ಕೆಲಸ. ಇದು ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳು ಬರ್ತಾರೆ ಹೋಗ್ತಾರೆ, ಆಮತ್ ಬೇಡ. ಬಟ್ ತಮಗೇನು ಗಮನ ಗೊತ್ತಿಲ್ಲ ಅಂತಾರಲ್ಲ, ಸರಿ ಅದೇ ಮಾತಾಡೋದು. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲೂವರೆಗೆ ಹೋರಾಟ, ಏನೇ ಬರಲಿ ಒಗ್ಗಟ್ಟಿರಲಿ, ಬೇಕೇ ಬೇಕು ನ್ಯಾಯ, ಬೇಕು ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ, ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ, ಭ್ರಷ್ಟ ಡಿವೈಎಸ್ಪಿ ಅಧಿಕಾರಿಗೆ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ, ಬೇಕೇ ಬೇಕು ನ್ಯಾಯ, ಬೇಕು. ಆತ್ಮೀಯ ನಮ್ಮೆಲ್ಲ ದಲಿತ ಸಮಾಜದ ಕುಲಬಾಂಧವರೇ, ಇವತ್ತು ಈ ಬಿಸಿಲಲ್ಲಿ ನಿಂತು, ಉರಿ ಬಿಸಿಲಲ್ಲಿ ನಿಂತು ಹೋರಾಟ ಮಾಡ್ತಕ್ಕಂಥ ಕಾರಣ ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟ ಗ್ರಾಮದ ಒಬ್ಬ ದಲಿತ ಯುವಕ, ಅಂದ್ರೆ ML ಮದರಿ ಅಂತಕ್ಕಂಥ ಪ್ರಥಮ ದರ್ಜೆ ಗುತ್ತಿಗೆದಾರ ಮುದ್ದೇಬಿಹಾಳ. ಇವನ ಹತ್ರ ಡ್ರೈವರ್ ಆಗಿ ಕೆಲಸ ನಿರ್ವಹಿಸುತ್ತಾನೆ. ಈ ಹಿಂದೆ 4 ದಿನದಿಂದ ಅವನನ್ನ ಕೊಲೆಗೈದು ಯಾವುದೋ ಒಂದು ಗಿಡಕ್ಕೆ ಕಟ್ಟಿ ತಾನೇ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಜನರಿಗೆ ತೋರ್ಸಕ್ ಹೋದ. ಆ ನಾಟಕ ಬಯಲಾತು, ಆ ನಾಟಕ ಮುಚ್ಚಲಿಲ್ಲ. ಈ ವೇದಿಕೆಯ ಮುಖಾಂತರ, ಈ ಹೋರಾಟದ ಮುಖಾಂತರ ಮಾನ್ಯ SP ಸಾಹೇಬರಲ್ಲಿ ನಾನು ಇವತ್ತು ಕೇಳ್ತೇನೆ, FIR ಆದ ತಕ್ಷಣ, ನಾನು ಒಬ್ಬ ಮಾಜಿ SC ದೌರ್ಜನ್ಯ ಕಮಿಟಿ ಮೆಂಬರ್, FIR ಅಂದ್ರೇನೆ, ಇನ್ವೆಸ್ಟಿಗೇಷನ್ ಅಂದ್ರೇನು, ಚಾರ್ಜ್ ಶೀಟ್ ಅಂದ್ರೇನು, FSL ರಿಪೋರ್ಟ್ ಅಂದ್ರೇನು, ಮಾಧ್ಯಮದಲ್ಲಿ ಸ್ವಲ್ಪ ಸ್ಪಷ್ಟವಾಗಿ ಕೇಳಿದಿಲ್ಲ. ಸಂಬಂಧಪಟ್ಟಂತ ಇವತ್ತು ಡಿವೈಎಸ್ಪಿ ಡೈರೆಕ್ಷನ್ ಏನಾದ್ರು ಹೇಳಿದ್ರನ್ರಿ ಮೇಡಮ್ ಅಂತ ನಾವು ಸಬ್ ಇನ್ಸ್ಪೆಕ್ಟರ್ ಕೇಳಿದ್ರೆ ಅದ್ರ ಬಗ್ಗೆ ಗಾಡಿ ಇಲ್ಲ ಅಂತ ಹೇಳಿದ್ರು. ಹಾಗಿದ್ದ ಮೇಲೆ ಒಂಚೂರು ಲಕ್ಷ್ಯ ಕೊಡಿ. ಈ ಸಾವು ಅನ್ಯಾಯದ ಸಾವು, ಅನ್ಯಾಯದ ಸಾವು. ಮಾನ್ಯ ಡಿವೈಎಸ್ಪಿ ಸಾಹೇಬ್ರೆ, ಈ ಮಾತಂಗಿ ಶಾಪ ನಿನಗೂ ಕೂಡ ತಟ್ಟದಂತಕ್ಕಂಥದ್ದನ್ನ ಮರೆಯಬೇಡ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು. ಈ ಮಾತಂಗಿ ಶಾಪ
ತಟ್ಟಲೇಬೇಕು. ಯಾಕಂತ ಕೇಳಿದ್ರ ನಾವು ಯಾವ್ದು ಇವತ್ತ ಅನ್ಯಾಯವಾಗಿ ಕೇಳಕತ್ತಿಲ್ಲ, ನ್ಯಾಯಯುತವಾಗಿದ್ದನ್ನ ಕೇಳಕತ್ತೇವೆ ನಾವು. ಸಮಾಜ ಕಲ್ಯಾಣ ಇಲಾಖೆಯವರು ಬರ್ತಾರೆ, CRCL ದವ್ರು ಬರ್ತಾರೆ. ಅವ್ರ ಕೆಲಸ ಅದು ಮಾಡಬೇಕಾಗಿದ್ದು ಅವ್ರ ಕರ್ತವ್ಯ ಮತ್ತು ಅವ್ರ ಜವಾಬ್ದಾರಿ. ಆದ್ರೆ ನೀನೊಬ್ಬ DYSP ಆಗಿ ಎಷ್ಟು ಮಂದಿ ಆರೋಪಿಗಳನ್ನ ಬಂಧಿಸಿದಿ, ಪ್ರಕರಣ ಯಾವ ಹಂತದಲ್ಲಿದೆ, ಸ್ವಲ್ಪ ಒಂಚೂರು ಆದ್ರೂ ಕೂಡ ಡೈರೆಕ್ಷನ್ ಕೊಡಬೇಕಾಗಿತ್ತು. ಯಾರಿಗೆ? ತಾಳಿಕೋಟೆ ಸಬ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ. ಆದ್ರೆ ಕೊಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ನೀನೇನ್ ಹೇಳಿದಿ ನಾನು ಮನೆಗೆ ಬಂದಾಗ ಅವತ್ತ? ಬಸವರಾಜರೇ, ನೀವೆಲ್ಲ ದಲಿತ ಲೀಡರ್ಗಳಿಗೆ ಕೂತಿದ್ದೀರಾ, ಬನ್ನಿ CBI ತಲೆ ಕೆಡಿಸ್ಕೊಂಡು ಏನು ಉತ್ತರ ಕೊಡ್ಕೊಂಡು ಮಾತಾಡ್ತಾರೆ ನಡೆಯೋದು. ಬಟ್ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಹೆಂಗಾಗ್ಯದಪ್ಪ ಅಂತ ಕೇಳಿದ್ರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಕೇಳಿದ್ರೆ ಏನಿದ್ರೆ ಅರ್ಥ? ಹೆಸರಿಗೆ ಮಾತ್ರ ಪೊಲೀಸ್ ಇಲಾಖೆ, ಹೆಸರಿಗೆ ಮಾತ್ರ ಪೊಲೀಸ್ ಇಲಾಖೆ. ನೀವು ಹಂಗ ಹೋಗ್ಕೋರಿ, ನಾವು ಹಿಂಗ ಹೋಗ್ತೀವಿ ಅಂತ ಹೇಳ್ತಾರೆ ಪೊಲೀಸ್ ಇಲಾಖೆ ಅವರು. ಇದು ವ್ಯವಸ್ಥೆನಾ ಇದು? ಇದು ವ್ಯವಸ್ಥೆನಾ ಇದು? ಈ ಕರ್ನಾಟಕ ರಾಜ್ಯದಲ್ಲಿ ನ್ಯಾಯ ಅಂತಕ್ಕಂಥದ್ದು ಇವತ್ತು ಯಾರು ಪಾಲಾಗಿದೆ ಅಂತ ಕೇಳಿದ್ರ ಇವತ್ತು ಶ್ರೀಮಂತರ ಪಾಲಾಗಿದೆ, ಆದ್ರೆ ಬಡವರ ಪಾಲಾಗಿಲ್ಲ. ಯಾಕಂತ ಕೇಳಿದ್ರ ಇವತ್ತು ಬಂಡವಾಳಶಾಹಿಗಳು, ಇವತ್ತು ಪೊಲೀಸ್ ಇಲಾಖೆಯವರು ಬಂಡವಾಳಶಾಹಿಗಳು ಅಂತ ನೇರವಾಗಿ ಆರೋಪ ಮಾಡ್ತಾನೆ. ಇದನ್ನ ನೀವು ಮಾಧ್ಯಮದಲ್ಲಿ ಬರ್ಕೊಳ್ಳಿದಿನ. ಯಾಕಂತ ಕೇಳಿದ್ರೆ ಮನಸ್ಸಿಗೆ ನೋವು ಆಗ್ತದೆ ನಮಗೆ. ಯಾಕೆ ಪುಣ್ಯಕಿನ ಅಲ್ಲಿಂದ ಬರುವಂದಾಗ ನಮ್ಮೆಲ್ಲ ವಯಸ್ಸದಂತ ಎಲ್ಲ ನಮ್ಮ ಸಮಾಜದ ಹಿರಿಯರು ಬಂದಾರೆ, ಅವ್ರಿಗೆ ಏನು ಪುಣ್ಯಕ್ಕೆ ಆಗಲಿಲ್ಲ. ಯಾಕಂದ್ರೆ ಸಮಾಜದ ನೋವು ಇಟ್ಕೊಂಡು ಹೋರಾಟಕ್ಕೆ ಬಂದ್ರು. ಅವರು ಬರುವಂತ ಸಂದರ್ಭದಲ್ಲಿ ಅವ್ರಿಗೆ ಆಕಸ್ಮಿಕವಾಗಿ ಏನೇನೋ ಒಂದು ಘಟನೆ ಆಗಿತ್ತಂದ್ರೂ ಕೂಡ ನೇರ ಹೊಣೆಗಾರ ಪೊಲೀಸ್ ಇಲಾಖೆ ನೀವು ಆಗ್ತಿದ್ರಿ ಇವತ್ತು. ಯಾಕಂತ ಕೇಳಿದ್ರೆ ನೀವು ಆಕಸ್ಮಿಕವಾಗಿ ಆರೋಪಿಗಳನ್ನು ಬಂಚಿದ್ರೆ ನಮ್ಮ ಹೋರಾಟ ವ್ಯವಸ್ಥೆಗೆ ಬರ್ತಿರ್ಲಿಲ್ಲ. ಮಾನ್ಯ SP ಸಾಹೇಬ್ರೆ ಅರ್ಥ ಮಾಡ್ಕೊಂಡಿದ್ದವು, ಒಂದು ನ್ಯಾಯಯುತ ಸ್ಥಾನದಲ್ಲಿ ಇದ್ದಿರತ್ತವು. ಇವತ್ತು ದಲಿತರ ಪ್ರಾಣ ಮಾನ ಕಾಪಾಡ್ತಕ್ಕಂಥದ್ದು ಸರ್ಕಾರದ ಅಧಿಕಾರಿಗಳ ಜವಾಬ್ದಾರಿ ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ನಾನು ಹೇಳ್ತೇನೆ ಸ್ಥಳೀಯವಾಗಿ ಪೊಲೀಸ್ ಇಲಾಖೆ ಸ್ವಲ್ಪ ಡೈರೆಕ್ಷನ್ ಕೊಡಿತಾವ್. ನಾವು ಮಡ್ರಾಗಿದ ಬಗ್ಗೆ ಎಲ್ಲ ಕೇಳಕ್ ಹೋಗಲ್ಲ. ಯಾಕಂದ್ರೆ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲವೊಂದು ಎಕ್ಸ್ಪೆಕ್ಟೇಷನ್ ನಿಮ್ಗೆ ಗೊತ್ತಿರುತ್ತೆ, ಅದು ನ್ಯಾಯ ನಿಬದ್ಧತೆ ಏನು ಅಂತಕ್ಕಂಥದ್ದು ನಾವೆಲ್ಲ ಕೇಳಿಲ್ಲ. ಜಸ್ಟ್ ಫಾರ್ ಏನ್ ಕೇಳಿವಿ, ಎಷ್ಟು ಮಂದಿ ಅರೆಸ್ಟ್ ಮಾಡಿದ್ರಿ, ಪ್ರಕರಣ ಯಾವ ಹಂತದಲ್ಲಿದೆ, ಆರೋಪಿಗಳು ಇಲ್ಲಿ ಆಡಾಡ್ತಾನೆ ಮೀನಾಮೇಷ ಅನ್ಸ್ಕೊಂಡ ಏನಂತ ನಾನು ಇನ್ನೊಬ್ರು ಫೋನ್ ಮಾಡಿದ್ರು. ಸರ್ ಏನ್ ಮಾಡಿದ್ರಿ, ಮೇಧಾವಿ ಅಶಮ್ ಇಲ್ಲಿ ಆಡಾಡ್ತಾನ, ಅವ್ರು ಕನಿಷ್ಠ ಪಕ್ಷ ಕರೆದು ವಿಚಾರಣೆ ಮಾಡಿದ್ರಲ್ಲಿ ಪೊಲೀಸ್ ಇಲಾಖೆ ಅಂತ ಕೇಳಿದ್ರು. ಇದು ಭಂಡತನ, ಇದು ಲಜ್ಜೆಗೆಟ್ಟತನ ಸರ್ಕಾರ, ಇದು ಲಜ್ಜೆಗೆಟ್ಟ ಅಧಿಕಾರಿಗಳು ಅಂತ ಹೇಳ್ತಾರೆ ನೇರವಾಗಿ ಇದು ಮಾಧ್ಯಮದ ಮುಖಾಂತರ. ಬಂಧುಗಳೇ, ನಾವು ಇಲ್ಲಿವರೆಗಿನ 4-5 ದಿನ ಇವತ್ತು ಸಹನೆ ಕಳ್ಕೊಂಡು ಸುಮ್ ಕೂತಿದ್ದೇವೆ. ದಯವಿಟ್ಟು ಪೊಲೀಸ್ ಇಲಾಖೆಯವರೇ, ನಮ್ಮ ದಲಿತರ ಸಹನೆವನ್ನ ತಾಳ್ಮೆ ನೀವು ಯಾವತ್ತುವನ್ನ ನಾವು ಪರೀಕ್ಷೆ ಮಾಡಬೇಡಿ. ಒಂದು ವೇಳೆ ನೀವು ಪರೀಕ್ಷೆ ಮಾಡಿದ್ದೆ ಆದಲ್ಲಿ ಇವತ್ತಿಗೆ ಈ ಸದ್ಯನೂ ಸಹ ನಾವೆಲ್ಲರೂ ಸೇರ್ಕೊಂಡು ನಿಮ್ಮ ಪೊಲೀಸ್ ಠಾಣೆಯನ್ನ ಮುಚ್ಚಿ ಹಾಕುವಂತ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅದು ನಾವು ಯಾರು ಗೊತ್ತಿಲ್ಲ. ಆದ್ರೆ ನೆನಪಿರಲಿ, ಇವು ನಾವೇನು ಹೇಳಿಗಳಲ್ಲ, ನಾವೆಲ್ಲರೂ ಕೂಡ ಭೀಮನ ರಕ್ತ ಮೇಯಲ್ಲಿದೆ. ಆದ್ರೆ ನೀವು ಮಾಡ್ತಕ್ಕಂಥ ಡೊಂಗಿತನಕ್ಕೆ ಇಡೀ ದೇಶವೇ ತೆಗೆತಕ್ಕಿಸ್ತದೆ ಇವತ್ತು ವ್ಯವಸ್ಥೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ CBS ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಅವರು ಕೂಡ ಏನ್ ಮಾಹಿತಿ ಕೊಡ್ತಾರೆ ನೋಡೋಣ. ಯಾಕಂದ್ರೆ ನಾ ಅಂದೆ ಅಲ್ಲಿ ಅದೊಂದು ಸರ್ಕಲ್ ಬಂದ್ ಮಾಡ್ಬಿಟ್ಟು ಮಾಹಿತಿ ಕೊಡ್ತಾರೆ ಅಂತ ಮಾಡಿದ್ದೀನಿ ನಾನು. ಮತ್ತೆಲ್ಲ ನಮ್ಮ ಹೋರಾಟಗಾರ ಅಂದ್ರೆ ಬೇಡ ಸರ್ ಬರ್ತಾರೆ ನಡೀರಿ ಅಂತಂದ್ರು. ಯಾಕೆ ಇದು ತಾಳ್ಮೆ ಪರೀಕ್ಷೆ? ದಯಮಾಡಿ CBS ಅವರು ಕೂಡ ತಾವು ಬರ್ಬೇಕಿಲ್ಲ ವೇದಿಕೆ ಹತ್ರ ಬನ್ನಿ ಸರ್. ಸರ್ ಪ್ರಕರಣ ಏನಾಗಿದೆ ನಾವು ಹೇಳೋ ಪ್ರಕಾರ ಮಂಡ್ಯ ದಿನದಲ್ಲಿ ನಾವು ಅಂಬೇಡ್ಕರ್ ಸರ್ಕಾರದಲ್ಲಿ ಸುಮಾರು ಸುದೀರ್ಘವಾಗಿ 3 ಗಂಟೆಗಳ ರಸ್ತೆ ರೋಕ ಮಾಡಿದ್ದೇವೆ. ಮಾಡಿದಂತ ಸಂದರ್ಭದಲ್ಲಿ ತಾವು ಕೂಡ ಏನ್ ಹೇಳಿದ್ರಿ, ಇಲ್ಲ DYSP ಮಾರ್ಗದರ್ಶನ ಬಹಳ ಅತ್ಯವಶ್ಯದ, ಅವ್ರು ಏನಂತಿದ್ದಾರೆ ಏನ್ ಬಿಡ್ರಿ, ಅದೇನು 2 ಡೇಸ್ ಟೈಮ್ ಕೊಟ್ಟಿದ್ದಾರೆ, ಅರೆಸ್ಟ್ ಮಾಡ್ತಾರೆ ಅಂತ ನಾವು ಏನು ಹೇಳಿದ್ರಿ ಸರಿ ಬಿಡ ಅಂತ ಹೇಳಿದೆ. ಅದಾಗಿಯೂ ಕೂಡ ನನ್ನ ಇವತ್ತು ಒಂದು ಹೋರಾಟ ಏನಂತ ಕೇಳಿದ್ರೆ, ಕೇವಲ ನಾವು ಇವತ್ತು ಒದರಾಡಿ ಚೀರಾಡಿ ಮಾಡಿ ಹೋಗೋದಲ್ಲ, ಇವತ್ತು ಮಾಧ್ಯಮರು ಕೂಡ ಇವತ್ತು ಹೇಳಿದ್ದಾರೆ ಆ ಹೋರಾಟದ ಹಾದಿ ಎಲ್ಲಿಗೆ ಬಂತು ಅಂತಕ್ಕಂಥದಕ್ಕಿಂತ ಮುಂಚಿತವಾಗಿ ಆರೋಪಿಗಳ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ನನಗಷ್ಟೇ ಮಾಹಿತಿ ಕೊಡಿ. ಎಲ್ಲ ಇಲಾಖೆ ಬಗ್ಗೆ ಮಾಹಿತಿ ಕೊಡಬೇಡಿ. ಯಾಕಂತ ಕೆಲವು ಸಸ್ಪೆನ್ಸ್ ಇರುತ್ತೆ, ನಮಗೂ ಗೊತ್ತಿದೆ ಅದು. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತಾ. ಕನಿಷ್ಠ ಪಕ್ಷ 7 ಮಂದಿ ಆರೋಪಿ ಒಳಗ ಎಷ್ಟು ಮಂದಿ ತಾವು ಬಂಚಿದ್ರಿ, ಇನ್ನುಳಿದಂತ ಆರೋಪಿಗಳು ಎಲ್ಲಿದ್ದಾರೆ, ಏನಾಗಿದೆ ಅಂತ ಬಗ್ಗೆ ನಮ್ಗೆ ಕ್ಲಾರಿಫಿಕೇಶನ್ ಕೊಡ್ಬೇಕು. ಈಗಾಗಲೇ ಮೀಟಿಂಗ್ ಮಾಡಿದಾಗ ಇವತ್ತಿನ ಪ್ರತಿಭಟನೆ ಹಮ್ಮಿಕೊಂಡಂಥವ್ರಿಗೆ ಏನೇನು ರೂಪರೇಷೆ ಅಂತ ಅವ್ರಿಂದಾನೇ ಕೇಳಿದೀವಿ, ಏನೇನಂತ ನಮ್ಮಿಂದಾನೇ ಹೇಳಿದೀವಿ. ಈಗ ಬಸವರಾಜ್ ಅವ್ರು ಕೇಳ್ದಂಗೆ ಕೇಸಿನ ಹಂತ ಈಗಾಗಲೇ ಕೇಸು PCR ಮನೆ ಟ್ರಾನ್ಸ್ಫರ್ ಆಗಿದೆ. ಅವ್ರನ್ನೇನು ಇಬ್ಬರು ಸೆಕ್ಯೂರ್ ಮಾಡಿದ್ರು, ಅವ್ರು ವಿಚಾರಣೆಯಲ್ಲಿ ಇಟ್ಕೊಂಡಿದ್ದಾರೆ. ಅವರು ಅಲ್ಲಿಗೆ PCR ಟ್ರಾನ್ಸ್ಫರ್ ಆಗಿದೆ. ಯಾಕಂದರೆ ಈಗ ಇತ್ತೀಚೆಗೆ ಕಳೆದ ವರ್ಷದಿಂದ ಎಲ್ಲ ಪ್ರಕರಣಗಳು PCR ನಾಗರಿಕ ಹಕ್ಕುಜಾರಿ ನಿರ್ದೇಶನಾಲಯದಲ್ಲೇ ತನಿಖೆ ಆಗಬೇಕು ಅಂತ ಸರ್ಕಾರ ಆದೇಶ ಆಗಿದ್ದರಿಂದ ಎಲ್ಲ ಜಿಲ್ಲೆಯಲ್ಲಿಯೂ ಸಹ DSP ಮಟ್ಟದ ನಾಗರಿಕ ಹಕ್ಕುಜಾರಿ ನಿರ್ದೇಶನಾಲಯದ ಒಂದು ಘಟಕ ಮಾಡಿ ಅಲ್ಲಿನೇ ಈ ರೀತಿ ಯಾವ ಅಟ್ರಾಸಿಟಿ ಕೇಸ್ ಅದ್ರ ಜೊತೆ ಕ್ಲಬ್ ವಿತ್ ಅಟ್ರಾಸಿಟಿ ಇರ್ತವೆ ಆ ಎಲ್ಲ ಪ್ರಕರಣಗಳ ತನಿಖೆಯನ್ನು ಅಲ್ಲಿ ಕನಿಷ್ಠ DSP ಮಟ್ಟದ ಅಧಿಕಾರಿ ಇರ್ತಾರೆ, ಅವರೇ ಮಾಡಬೇಕನ್ನೋ ದೃಷ್ಟಿಯಿಂದ ಕಾನೂನು ಇರೋದ್ರಿಂದ ಅದನ್ನು ಮೊನ್ನೆನೇ DCR ಜಿಲ್ಲಾ ನಾಗರಿಕ ಹಕ್ಕುಜಾರಿ ನಿರ್ದೇಶಕ ವರ್ಗಾವಣೆಯಾಗಿದೆ. ಅದರ ಇದು ತನಿಖೆ ಅಂತ ತಗೊಂಡು ಸಂಬಂಧಪಟ್ಟ DCRಯ DSP ಸಾಹೇಬರು ಮತ್ತು ಅವ್ರ ಸ್ಟಾಫು ಮತ್ತು SP ಸಾಹೇಬರು ಮೊನ್ನೆ ಬಂದು ನೊಂದವರ ಅಂದರೆ ರವಿಚಂದ್ರ ಅವರ ಮನೆಗೆ ಭೇಟಿ ಕೊಟ್ಟು ಅದರ ಏನೇನು ಆಗುವುಗಳ ಬಗ್ಗೆ ಮಾಹಿತಿ ತಗೊಂಡು ಚುರುಕಾಗಿ ಅವರು ಪ್ರಾರಂಭ ಮಾಡಿದ್ದಾರೆ. ಇವತ್ತು
ಬೆಳಿಗ್ಗೆನೂ ಹೇಳಿದಾಗ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ವಿ ನಾವು. ಇದನ್ನ ಯಾವ ಕಾರಣಕ್ಕೂ ಇಲ್ಲಿ ಮುಲಾಜಿಲ್ಲ, ಇದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಷ್ಟು ಈ ಮಾಹಿತಿ ನನಗೆ ಬಂದಿದ್ದನ್ನು ನಿಮಗೆ ನಾನು ತಿಳಿಸ್ತಾ ಇದ್ದೀನಿ. ಈಗೇನು BCR ಅವರೇ, ನಮ್ಮ SP ಸಾಹೇಬರು ಅತಿ ಹೆಚ್ಚಿನ ಮುತುವರ್ಜಿ ವಹಿಸಿ ಅದನ್ನ ಪ್ರಾಮಾಣಿಕವಾಗಿ ಬೆಳಿಗ್ಗೆ ಮಾತಾಡ್ತಾ ಕೇಳಿದ್ರು. ಪ್ರಾಮಾಣಿಕವಾಗಿ ನಾವು ಏನೇನಿದೆ ನಮ್ಮದೇನು ನಮ್ಮಿಂದ ಲೋಕಲ್ ಪೊಲೀಸ್ ಅಂದರೆ ಇಲ್ಲಿ ಬಸವ ಬಾಗೇವಾಡಿದು ಏನೇನಿತ್ತು ಅದನ್ನೆಲ್ಲ ಮಾಡಲಿಕ್ಕೂ ನಾನು ಸೂಚನೆ ಕೊಟ್ಟಿದ್ದೀನಿ. ಏನು ತನಿಖೆಯನ್ನು ಅವ್ರು ಮಾಡ್ತಾ ಇದ್ದಾರೆ ಅದು ನಮ್ಮೆಲ್ಲ ಸಹಕಾರ ಇದೆ. ಅತಿ ಪ್ರಾಮಾಣಿಕತೆ ಮಾಡಿ ನೊಂದವರಿಗೆ ನ್ಯಾಯ ಕೊಡಿಸೋ ರೀತಿಯಲ್ಲಿ ನಾನು ಹೇಳಿದ್ದೀನಿ. ಆನಂತರ ನಾಳೆ ಅವರು ನೊಂದವರ ಮನೆಗೆ ನಾಳೆ ಭೇಟಿ ಕೊಡ್ತಾ ಇದ್ದಾರೆ. ತಾವು ಯಾರಾದರೂ ಮುಖಂಡರು ಬಂದು ನಿಮ್ಮ ಏನೋ ಉಳಿದಿದೆ ಸಾಹೇಬರ ಮೂಲಕ ನೀವು ತಿಳ್ಕೋಬೋದು. ಹಾಗಾಗಿ ಅಷ್ಟು ಹೇಳ್ತಾ ಇವತ್ತೇ ನಿನ್ನೆ ನೀವು ತಾವೆಲ್ಲ ಏನು ಒಂದು ಶಾಂತಿಯುತವಾಗಿ ಆಚರಣೆ ಇದು ಮಾಡ್ತೀವೋ ಪ್ರತಿಭಟನೆ ಮಾಡಿ ತಾಲೂಕು ದಂಡಾಧಿಕಾರಿಗೆ ನಾವು ಮನವಿ ಪತ್ರ ಕೊಡ್ತೀವಿ ಅಂತ ಇನ್ನೆಲ್ಲ ಹೇಳಿದ್ರಿ. ಅದೇ ರೀತಿ ಶಾಂತಿಯುತ ಇಲ್ಲಿವರೆಗೆ ಬಂದಿದ್ದೀರಿ. ಇನ್ನು ಇಲ್ಲಿಗೆ ಮನವಿ ಪತ್ರ ಕೊಟ್ಟು ತಾವು ಮುಕ್ತಾಯ ಮಾಡಿ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಅಂಬೇಡ್ಕರ್ ಸೇನೆ ತಾಳಿಕೋಟಿ ತಾಲೂಕಾ ಅಧ್ಯಕ್ಷ ಗೋಪಾಲ ಕಟ್ಟಿಮನಿ, ಅಂಬೇಡ್ಕರ್ ಧ್ವನಿ ತಾಲೂಕಾ ಅಧ್ಯಕ್ಷ ರಮೇಶ್ ದೊಡಮನಿ, ಜಾಂಬವ ಯುವಸೇನೆ ತಾಲೂಕಾಧ್ಯಕ್ಷ ಕಾಳಪ್ಪ ಮಾದರ, ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ದೇವಪ್ಪ ಮಾದರ, ಕರ್ನಾಟಕ ಮಾದಿಗ ದಂಡೋರ ಸಂಘದ ರಮೇಶ್ ಮಾದರ, ದೇವಪ್ಪ ಮಾದರ್ ತುಂಬಗಿ, ನಿವೃತ್ತ ಶಿಕ್ಷಕ ಶೇಖಪ್ಪ ಚಬನೂರ, ಯಮನಪ್ಪ ಕೆಸರಟ್ಟಿ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು, ಸಮಾಜದ ಗಣ್ಯರು, ಯುವಕರು ಇದ್ದರು. ಸೂಕ್ತ ಪೊಲೀಸ್ ಬಂದೋಬಸ್ತ್. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಲು ಸಿಪಿಐ ಮೊಹಮ್ಮದ್ ಬಸಿಯುದ್ದೀನ್ ಅವರ ನೇತೃತ್ವದಲ್ಲಿ ಸ್ಥಳೀಯ ಠಾಣಾ PSI ಜ್ಯೋತಿ ಖೋತಾ ಅವರು ಸೂಕ್ತ ಬಂದೋಬಸ್ತ್ ಏರ್ಪಡಿಸಿದ್ದರು. ವರದಿ ರಮೇಶ್ ದಲ್ಲಾಲಿ.